ಒಂದು ಮೇಜರ್ ಬೆಳವಣಿಗೆ ಕಾಣಿಸ್ತಾ ಇದೆ. ಹೌದು, 4 ಪೊಲೀಸರನ್ನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಂತಹ ಅವಘಡದಲ್ಲಿ 4 ಜನ ಪೊಲೀಸ್ ಅಧಿಕಾರಿಗಳನ್ನ ಅಮಾನತು ಮಾಡುವಂತಹ ಆದೇಶವನ್ನ ಈಗ ಸರ್ಕಾರ ವಾಪಸ್ ತೆಗೆದುಕೊಂಡಿದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಕೇಸ್ನಲ್ಲಿ ಮೇಜರ್ ಬೆಳವಣಿಗೆ ಕಾಣಬಹುದಾಗಿದೆ. 4 ಪೊಲೀಸ್ ಅಧಿಕಾರಿಗಳ ಅಮಾನತು ಆದೇಶವನ್ನ ವಾಪಸ್ ತೆಗೆದುಕೊಂಡಿದ್ದಾರೆ. ಅಮಾನತು ಆದೇಶ ವಾಪಸ್ ಪಡೆದು ರಾಜ್ಯ ಸರ್ಕಾರ ಆರ್ಡರ್ ಪಾಸ್ ಮಾಡಿದೆ. ಎಡಿಜಿಪಿ ದಯಾನಂದ್, ಐಪಿಎಸ್ ಅಧಿಕಾರಿ ಶೇಖರ್ ಟಿ, ಎಸಿಪಿ ಬಾಲಕೃಷ್ಣ, ಇನ್ಸ್ಪೆಕ್ಟರ್ ಗಿರೀಶ್ ಅಮಾನತು ಆದೇಶವನ್ನ ವಾಪಸ್ ಪಡೆದಿದೆ ಸರ್ಕಾರ. ಬಡಾದ್ರೆ ವಿಕಾಸ್ ಕುಮಾರ್ ಏನಿದ್ದಾರೆ ಅವರ ಅಮಾನತು ಆದೇಶ ಮಾತ್ರ ವಾಪಸ್ಸು ಪಡೆದಿಲ್ಲ ಸರ್ಕಾರ. ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ಸಂಭವಿಸಿದ ಭೀಕರ ಕಾಲ್ತುಳಿತ ದುರಂತಕ್ಕೆ ಇನ್ವೆಸ್ಟಿಗೇಟ್ ಮಾಡ್ತಿದ್ದಂತಹ ಆಫೀಸರ್ಗಳು ಏನಿದ್ರು, ಅವತ್ತಿನ ದಿನ ಇದ್ದಂಥ ಕಾರ್ಯ ಸಲ್ಲಿಸ್ತಿದ್ದಂತಹ ಆಫೀಸರ್ಸ್ ಏನಿದ್ರು ಅವರನ್ನು ಅಮಾನತು ಮಾಡಿತ್ತು ಸರ್ಕಾರ. ಆದರೆ ಅಮಾನತನ್ನು ರದ್ದುಗೊಳಿಸಿದೆ. 18 ವರ್ಷಗಳ ನಂತರ ಕಪ್ಪು ಗೆದ್ದಿದ್ದ ಸಂಭ್ರಮದಲ್ಲಿದ್ದರು ಆರ್ಸಿಬಿ ಫ್ಯಾನ್ಸ್. ಸಂಭ್ರಮಾಚರಣೆ ವೇಳೆ ನಡೆದಂತಹ ದುರಂತದಲ್ಲಿ 11 ಜನ ಮೃತಪಟ್ಟಿದ್ರು ಆರ್ಸಿಬಿ ಅಭಿಮಾನಿಗಳು. ಕಾಲ್ತುಳಿತ ಕೇಸ್ ಇನ್ವೆಸ್ಟಿಗೇಟ್ ಮಾಡ್ತಿರುವಂತಹ ಸಿಐಡಿ ಸದ್ಯಕ್ಕೆ ಆರ್ಸಿಬಿ, ಡಿಎನ್ಎ, ಕೆಎಸ್ಸಿಎ ವಿರುದ್ಧವೂ ನಿರ್ಲಕ್ಷ್ಯದ ಆರೋಪವನ್ನ ಮಾಡ್ತಾ ಇದೆ. ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ನಡೆದಂತಹ ಇನ್ಸಿಡೆಂಟ್ ಇದು. 11 ಜನ ಆರ್ಸಿಬಿ ಅಭಿಮಾನಿಗಳು ಮೃತಪಟ್ಟಿದ್ರು.